ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 27ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ಪ್ರಬಲವಾದ ಧ್ವನಿಯು. ಕರ್ತನ ಧ್ವನಿಯು ಪ್ರಬಲವಾಗಿದೆ, ಕರ್ತನ ಧ್ವನಿಯು ಮಹಿಮೆಯುಳ್ಳದ್ದು. ಕೀರ್ತನೆಗಳು 29:4. ಸತ್ಯವೇದದಲ್ಲಿ ಕರ್ತನ ಧ್ವನಿಯ ಬಗ್ಗೆ ಮಾತನಾಡುವ ಒಂದು ಅಧ್ಯಾಯವಿದ್ದರೆ ಅದು ಕೀರ್ತನೆಗಳು 29. ಕರ್ತನ ಧ್ವನಿಯು ಯಾವಾಗಲೂ ಮಹಿಮೆ, ಘನತೆ ಮತ್ತು ಶಕ್ತಿಯಿಂದ ತುಂಬಿರುತ್ತದೆ. ಆತನು ನಮ್ಮನ್ನು ಹೆಸರಿನಿಂದ ಕರೆಯುವಾಗ ಅದು ಎಷ್ಟು ಸಂತೋಷಕರವಾಗಿರುತ್ತದೆ. ಆತನು ನಮಗೆ ತನ್ನ ಹೆಸರನ್ನು ನೀಡಿದ್ದಾನೆ ಎಂಬುದು ಇನ್ನೂ ಅದ್ಭುತವಾಗಿದೆ. ಸತ್ಯವೇದದಲ್ಲಿ ದೇವರು 2 ಬಾರಿ ಹೆಸರಿನಿಂದ ಕರೆದ ಒಬ್ಬ ವ್ಯಕ್ತಿ ಮಾರ್ತಾ. ಮಾರ್ತಾ, ಕರ್ತನು ಉತ್ತರಿಸಿದನು, ನೀನು ಅನೇಕ ವಿಷಯಗಳಿಗಾಗಿ ಚಿಂತೆ ಮಾಡುತ್ತಿದ್ದಿ ಮತ್ತು ತೊಂದರೆಗೀಡಾಗಿದ್ದಿ, ಆದರೆ ಸ್ವಲ್ಪವೇ ಬೇಕಾಗಿರುವುದು. ವಾಸ್ತವವಾಗಿ ಒಂದೇ ಒಂದು. ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ ಮತ್ತು ಅದು ಅವಳಿಂದ ತೆಗೆಯಲ್ಪಡುವುದಿಲ್ಲ. ಲೂಕ 10:41 ಮತ್ತು 42. ಇಬ್ಬರು ಸಹೋದರಿಯರು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರು, ಆದರೆ ಅವರು ಪರಸ್ಪರ ತುಂಬ ಭಿನ್ನವಾಗಿದ್ದರು. ಮರಿಯಳು ಯೇಸುವಿನ ಪಾದಗಳ ಬಳಿ ಕುಳಿತು ಎಂದಿಗೂ ಕಿತ್ತುಕೊಳ್ಳಲಾಗದ ಉತ್ತಮ ಭಾಗವನ್ನು ಆರಿಸಿಕೊಂಡಳು. ಆದರೆ ಮಾರ್ತಾ ಈ ಲೋಕದ ವಿಷಯಗಳನ್ನು ಆರಿಸಿಕೊಂಡಳು, ತಾತ್ಕಾಲಿಕ ಮತ್ತು ನಶ್ವರವಾದ ವಿಷಯಗಳು. ಮಾರ್ತಾ ತನ್ನ ಅಡುಗೆ ಮನೆಯ ಕಾರ್ಯನಿರತತೆಯಲ್ಲಿ ಸಿಲುಕಿಕೊಂಡಿದ್ದಾಗ ಮರಿಯಳು ಕರ್ತನ ಧ್ವನಿಯನ್ನು ಕೇಳುವುದರಲ್ಲಿ ಆಳವಾದ ಸಂತೋಷವನ್ನು ಕಂಡುಕೊಂಡಳು. ನಿಮ್ಮ ಜೀವನದಲ್ಲಿ ಕರ್ತನ ಪಾದಗಳ ಬಳಿ ಕುಳಿತು ಆತನ ಧ್ವನಿಯನ್ನು ಕೇಳುವುದನ್ನು ಒಂದು ದೊಡ್ಡ ಆಶೀರ್ವಾದವೆಂದು ಎಣಿಸಿ. ಕಾಣುವುದು ಗತಿಸಿ ಹೋಗುತ್ತದೆ, ಆದರೆ ಕಾಣದಿರುವುದು ಶಾಶ್ವತ. ಕ್ರಿಸ್ತನನ್ನು ತಮ್ಮ ಪಾಲಾಗಿ ಆರಿಸಿಕೊಳ್ಳುವವರು ಆತನು ಮತ್ತೆ ಬಂದಾಗ ಮಹಿಮೆಯಲ್ಲಿ ಎತ್ತಲ್ಪಡುತ್ತಾರೆ. ಮತ್ತೊಂದೆಡೆ ಈ ಲೋಕದ ಚಿಂತೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವವರು ಅನೇಕ ವಿಷಯಗಳ ಬಗ್ಗೆ ಚಿಂತಿತರಾಗಿ ಮತ್ತು ಫಲಪ್ರದರಾಗದೆ ಬಿಡುತ್ತಾರೆ. ಯೇಸು ನೀಡುವ ಮೋಕ್ಷ, ದೈವಿಕ ಶಾಂತಿ, ಸಂತೋಷ ಮತ್ತು ಶಾಶ್ವತ ಜೀವನಕ್ಕೆ ಯಾವುದು ಹೋಲಿಸಲಾಗುವುದಿಲ್ಲ. ಬೆಳಗಿನ ಜಾವ ಬಂದು ಕರ್ತನ ಪಾದಗಳ ಬಳಿ ಕುಳಿತುಕೊಳ್ಳಿ. ಆತನಿಗೆ, ಕರ್ತನೇ, ನಿನ್ನ ಧ್ವನಿಯನ್ನು ನಾನು ಕೇಳಲಿ. ನಾನು ನನ್ನ ಹೃದಯದ ಬಾಗಿಲನ್ನು ನಿನಗೆ ತೆರೆಯುತ್ತೇನೆ. ದಯವಿಟ್ಟು ಒಳಗೆ ಬನ್ನಿ, ನನ್ನೊಂದಿಗೆ ಊಟ ಮಾಡಿ ಮತ್ತು ನನ್ನೊಂದಿಗೆ ಮಾತನಾಡಿ ಎಂದು ಹೇಳಿ. ಯೇಸು, ಇಗೋ ನಾನಿದ್ದೇನೆ, ನಾನು ಬಾಗಿಲಿನಲ್ಲಿ ನಿಂತು ತಟ್ಟುತ್ತೇನೆ. ಯಾರಾದರೂ ನನ್ನ ಧ್ವನಿಯನ್ನು ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಬಂದು ಆ ವ್ಯಕ್ತಿಯೊಂದಿಗೆ ಊಟ ಮಾಡುವೆನು ಮತ್ತು ಅವರು ನನ್ನೊಂದಿಗೆ ಊಟ ಮಾಡುವರು. ಪ್ರಕಟಣೆಗಳು 3:20 ಎಂದು ಹೇಳಿದನು. ಮಾರ್ತಾ ಮತ್ತು ಮರಿಯಳ ನಡುವೆ ಕರ್ತನ ಧ್ವನಿಯನ್ನು ಕೇಳುವ ಆಶೀರ್ವಾದದ ಅವಕಾಶವನ್ನು ಪಡೆದದ್ದು ಮರಿಯಳು. ದೇವರ ಪ್ರಿಯ ಮಕ್ಕಳೇ, ನೀವು ಸಹ ಆತನ ಪಾದಗಳ ಬಳಿ ಕುಳಿತು ಆತನ ಧ್ವನಿಯನ್ನು ಆಲಿಸುತ್ತಾ ಆತನ ಬರುವಿಕೆಯಲ್ಲಿ ಎತ್ತಲ್ಪಡಲು ಸಿದ್ಧರಾಗಿ ಕಂಡುಬರುವಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಾನು ಕರ್ತನಲ್ಲಿ ಒಂದೇ ಬೇಡಿಕೊಳ್ಳುತ್ತೇನೆ, ಇದನ್ನೇ ನಾನು ಹುಡುಕುತ್ತೇನೆ, ನನ್ನ ಜೀವಿತಾವಧಿಯಲ್ಲೆಲ್ಲ ಕರ್ತನ ಮನೆಯಲ್ಲಿ ವಾಸ ಮಾಡಿ ಕರ್ತನ ಸೌಂದರ್ಯವನ್ನು ನೋಡುವಂತೆಯೂ ಆತನ ಮಂದಿರದಲ್ಲಿ ಆತನನ್ನು ಹುಡುಕುವಂತೆಯೂ ನಾನು ಬಯಸುತ್ತೇನೆ. ಕೀರ್ತನೆಗಳು 27:4. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.